ಸೊ ಇವತ್ತು ಬೇಕಾದ್ರೆ ನೀವೇ ಹೋಗಿ ಕೇಳ್ಬೋದು. ರವಿ ಮಿಲ್ಟ್ರಿ ಹೋಟೆಲ್ ಅಂತೇಳಿ ದೊಡ್ಡಬಳ್ಳಾಪುರದಲ್ಲಿ ಡಿ ಕ್ರಾಸ್ ಹತ್ರ ಇದೆ. ಸೊ ಅಲ್ಲಿ ನಾನು 9ನೇ ಕ್ಲಾಸಲ್ಲಿ ಓದ್ತಾ ಇರೋ ಸಂದರ್ಭದಲ್ಲಿ ಏನು ಶನಿವಾರ ಭಾನುವಾರ ಬರ್ತಾಯಿತ್ತು, ಶನಿವಾರ ಮಧ್ಯಾಹ್ನ ಆದಮೇಲೆ ಹೋಗ್ಬಿಡ್ತಾಯಿದ್ದೆ ತಟ್ಟೆ ತೊಳೆದು ಸರ್ವಿಸ್ ಮಾಡೋದಕ್ಕೆ. ಅವರು 20 ರೂಪಾಯಿ 30 ರೂಪಾಯಿ ಎಷ್ಟೋ ಕೊಡ್ತಾಯಿದ್ರು. ತೊಗೊಂಡು ಆ ಬರ್ತಕ್ಕಂಥ ಹಣನ ನನ್ನ ಸ್ಕೂಲ್ ಫೀಸು, ಬಸ್ ಫೀಸನ್ನು, ಬುಕ್ಸ್ನ ನಾನು ತೊಗೊಂಡು ಹೋಗ್ತಾಯಿದ್ದೆ. ಸರ್ ನಮಸ್ತೆ. ಹಳ್ಳಿ ರೈತ ಅಂಬರೀಷ್ ಅವರು ತಾವು ಮಾತಾಡುವಾಗ ತಮ್ಮ ಹೋಟ್ಲಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊತಾರೆ. ಇದು ಎಷ್ಟು ಸತ್ಯ ಇದೆ? ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? 100% ಸರ್. ಅವನ ಚರಿತ್ರೆ ಹೇಳಬೇಕು ಅಂತಂದರೆ ನನಗೆ ಆಶ್ಚರ್ಯ ಆಗ್ತದೆ. ಈ ಹಳ್ಳಿ ರೈತನಾಗಿ ಈಗ ಸೇವೆ ಮಾಡ್ತಾ ಇರೋದು ನನಗೆ ಖುಷಿ ಆಗ್ತದೆ. ಯಾಕೆ ನನ್ನ ಹುಡುಗ ಅವನು ಈ ಹೋಟೆಲಲ್ಲಿ ಕೆಲಸ 2009ರಲ್ಲಿ ಅವನು 9th ಏನೋ ಓದ್ತಿದ್ದ ಸರ್, 9ನೇ ಕ್ಲಾಸ್ ಏನೋ ಓದ್ತಿದ್ದಾಗ ಅವನು ಮನೆ ಕಡೆ ಸ್ವಲ್ಪ ಕಷ್ಟ ಇತ್ತಲ್ವ ಸರ್. ಕಷ್ಟ ಇದ್ದಾಗ ಆ ಊರಿನವರೇ ನಮಗೆ ಕೆಲಸಕ್ಕೆ ಬರ್ತಿದ್ರು. ಆವಾಗ ನನಗೆ ಹುಡುಗರು ಬೇಕು ಅಂದಾಗ ಅಂಬರೀಷನ್ನ ಕರ್ಕೊಂಬಂದರು. ಅಂಬರೀಷನ್ನ ಕೇಳಿದೆ, ಏನಪ್ಪ ಇಷ್ಟು ಮುದ್ದಾಗಿದೆಯಾ, ಕೆಲಸ ಮಾಡೋಕ್ಕಾಗುತ್ತಾ, ನೀನು ಹೋಟ್ಲಲ್ಲಿ ಕೆಲಸ ಮಾಡ್ತೀಯಾ ಅಂತ. ಇಲ್ಲ ಅಣ್ಣ, ಪಾರ್ಟ್ ಟೈಮ್ ಮಾಡ್ಕೊತೀನಿ ನಾನು ಅಂಥೇಳಿ ಸ್ಕೂಲ್ಗೆ ಹೋಗ್ತೀನಿ. ನಾನು ಹೇಳಿದೆ, ಸ್ಕೂಲಿಗೆ ತಪ್ಪಿಸಬಾರ್ದು, ಸ್ಕೂಲ್ಗೆ ಹೋಗಬೇಕು, ಪಾರ್ಟ್ ಟೈಮಲ್ಲಿ ಏನಾದರೂ ಕೆಲಸ ನಾನು ಹೇಳ್ತೀನಿ, ನೀನು ಇದಿದ್ದರೆ ಮಾಡು. ಸರ್ ನಿಷ್ಠಾವಂತನಾಗಿ ಅವನು 4-5 ವರ್ಷ ಅವನು ಇಲ್ಲಿ ಕೆಲಸ ಮಾಡಿದೆ ಸರ್. ಕೆಲಸ ಮಾಡಿ ಸುಮಾರು ಒಂದು 4-5 ವರ್ಷ ಇಲ್ಲೇ SLC PUC ಇದು ಮಾಡಿ ತೂಬಿಗೆ ಇದರಲ್ಲಿ ಮಂಚನಹಳ್ಳಿ ಏನೋ PUC ಏನೋ ಮಾಡಿರಬೇಕು ಅವನು ಸರ್. ಸಪ್ಲೈ ಮಾಡೋನು ನಾವೆಲ್ಲನೂ ಎಲ್ಲ ಕೆಲಸಗಳು ಮಾಡ್ಕೊಂಡು ಬಂದಿರೋರೆ ಸರ್. ಹೋಟೆಲಲ್ಲಿ ಸಪ್ಲೈ ಅಂತಲೇ ಇಲ್ಲ, ಬಟ್ರು ಅಂತಿಲ್ಲ. 2 ವರ್ಷ ನಾವು ಇದು ಮಾಡಿದ್ರೆ ಕುಕ್ಕಿಂಗು ಹಾಕ್ಕೊತಿದ್ವಿ, ಕ್ಲೀನಿಂಗು ಎಲ್ಲ ಸರ್ವಿಸ್. ಯಾಕೆಂದ್ರೆ ಯೂಸ್ ಆ್ಯಂಡ್ ಥ್ರೋ ನಮ್ಮ ಪ್ಲೇಟ್ಸು ಯಾವುದು ತೊಳೆಯೋದೇನು ಇರಲಿಲ್ಲ. ನಮ್ಮಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಸರ್ವಿಸ್ ಎಲ್ಲ ಮಾಡ್ಕೊಂಡಿರೋನು ಸರ್. ಸಪ್ಲೈ ಮಾಡೋನು, ಪ್ರತಿ ಕಸ್ಟಮರ್ಸ್ಗೂ ಸಪ್ಲೈ ಮಾಡೋನು. ಹೆಮ್ಮೆ ಆಗುತ್ತೆ ಸರ್, ತುಂಬ ಹೆಮ್ಮೆ ಆಗ್ತದೆ. ಯಾವಾಗಲೂ ಬರ್ತಾನೆ, ಬಂದಾಗ ನಾನು ಸರ್ವಿಸ್ ಏನಾದರೂ ಮಾಡ್ತಾಯಿದ್ದಾಗ ನಮ್ಮ ಹುಡುಗರು ರಶ್ ಇದ್ದಾಗ ಅವನು ಕೂಡ ಸರ್ವಿಸ್ ಮಾಡೋಕ್ಕೆ ಹೋಗ್ತಾನೆ. ನಾನೇ ಬೇಡ ಇರಪ್ಪ ಸಾಕು, ನೀನೆಲ್ಲ ಬೆಳೆದ್ಬಿಟ್ಟಿದ್ದೀಯ ಅಂತ ನಾನೇ ಹೇಳ್ತೀನಿ ಸರ್.